ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗ ಪ್ರತಿಭಟನೆಯನ್ನ ಬಿಜೆಪಿ ನಾಯಕರು ಮಾಡಿರೋದು. ಅನಂತರ ಗಾಂಧಿ ಪ್ರತಿಮೆಯಿಂದ ಚೆಂಗಲ್ ಹನುಮಂತಯ್ಯ ಗೇಟ್ ಬಳಿಗೆ ಪಾದಯಾತ್ರೆಯನ್ನ ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡಿದ್ರು. ಈ ವೇಳೆ ಅಲ್ಲಿದ್ದಂತ ಪೊಲೀಸರು ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಅಶ್ವಥ್ ನಾರಾಯಣ ಸೇರಿ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಸ್ನಲ್ಲಿ ಬಿಜೆಪಿ ನಾಯಕರನ್ನ ಕರೆದೊಯ್ತಾ ಇರುವಂತಹ ದೃಶ್ಯವನ್ನ ಸದ್ಯ ನೀವು ಗಮನಿಸ್ತಾ ಇದ್ದೀರಿ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗ ಪ್ರತಿಭಟನೆಯನ್ನು ಮಾಡಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಅದಾದ ನಂತರ ಅಲ್ಲಿಂದ ಕೆಂಗಲ್ ಹನುಮಂತಯ್ಯ ಗೇಟ್ ಬಳಿಗೆ ಬಂದರು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಈ ವೇಳೆ ಅಲ್ಲಿದ್ದಂತ ಪೊಲೀಸರು ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ. ಆ ದೃಶ್ಯ ನೋಡ್ತಾ ಇದ್ದಾರೆ. ಕೋರ್ಟು ಈ ರೀತಿ ಆದೇಶ ಕೊಟ್ಟಾಗ ಇನ್ನೂ ಯಾಕೆ ವಿಧಾನಸೌಧದಲ್ಲಿ ಮನೆಗೆ ಹೋರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋರಿ ಸಿದ್ದರಾಮಯ್ಯನವರ ಇಡೀ ರಾಜ್ಯ ಜನತೆ ಕೇಳ್ತಾ ಇದ್ದಾರೆ. ನಿಮ್ಗೆ ಇನ್ನೂ ಎಷ್ಟು ಭ್ರಷ್ಟಾಚಾರ ಮಾಡ್ಬೇಕಂತಿದ್ದೀರಿ? 5,000 ಕೋಟಿ ಮಾಡಿರಿ, ರಾಜೀನಾಮೆ ಕೊಡ್ರಿ. ಅದಕ್ಕೆ ನಾವು ಪಕ್ಷದಿಂದ ಇವತ್ತು ವಿಧಾನಸೌಧದ ಬಾಗಿಲಕ್ಕೆ ಕಿಲ್ಲ ಹಾಕ್ತಾ ಇದ್ದೇವೆ. ಈಗಾದ್ರೂ ತಿಳ್ಕೊರಿ, ರಾಜ್ಯದ ಮಾನ ಕಳಿಬೇಡ್ರಿ. ನನ್ನ ಮೇಲೆ ಎನ್ಕ್ವೈರಿ ಐತೆ ಅಂತ ಕೇಳ್ತಿದ್ರಿ, ನನ್ನ ಮೇಲೆ FIR ಆಗಿದೆ ಅಂತ ಕೇಳ್ತಿದ್ರಿ. ಇವತ್ತು ನಿಮ್ಮ ಮೇಲೆ FIR ಆಗ್ತಾ ಇದೆ, ಎನ್ಕ್ವೈರಿ ಆಗ್ತಾ ಇದೆ. ರಾಜೀನಾಮೆ ಕೊಡ್ರಿ, ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡ್ರಿ, ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡ್ರಿ. ರಾಜೀನಾಮೆ ಕೊಡಿ ಸಿದ್ದರಾಮಯ್ಯ ಅವರೇ, ಬೇಕೇ ಬೇಕು. ರಾಜೀ ಕೇಳ್ತಾ ಇದೆ. ಕೋರ್ಟು ಈ ರೀತಿ ಆದೇಶ ಕೊಟ್ಟಾಗ ಇನ್ನೂ ಯಾಕೆ ವಿಧಾನಸೌಧದಲ್ಲಿ ಮನೆಗೆ ಹೋರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋರಿ ಸಿದ್ದರಾಮಯ್ಯನವರ ಇಡೀ ರಾಜ್ಯ ಜನತೆ ಕೇಳ್ತಾ ಇದ್ದಾರೆ. ನಿಮ್ಗೆ ಇನ್ನೂ ಎಷ್ಟು ಭ್ರಷ್ಟಾಚಾರ ಮಾಡ್ಬೇಕಂತಿದ್ದೀರಿ? 5,000 ಕೋಟಿ ಮಾಡಿರಿ, ರಾಜೀನಾಮೆ ಕೊಡ್ರಿ. ಅದಕ್ಕೆ ನಾವು ಪಕ್ಷದಿಂದ ಇವತ್ತು ವಿಧಾನಸೌಧದ ಬಾಗಿಲಕ್ಕೆ ಕಿಲ್ಲ ಹಾಕ್ತಾ ಇದ್ದೇವೆ. ಈಗಾದ್ರೂ ತಿಳ್ಕೊರಿ, ರಾಜ್ಯದ ಮಾನ. ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ಅರವಿಂದ್ ಬೆಲ್ಲದ್ ಮಾತನಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಈ ಮಧ್ಯೆ ಪ್ರತಿಭಟನೆ ಮಾಡ್ತಾ ಇದ್ದಂಥ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆಯಲಾಗಿದೆ. ಆರ್ ಅಶೋಕ್, ಆರಗ ಜ್ಞಾನೇಂದ್ರ ಸೇರಿ ಪ್ರಮುಖರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಮಾಡಿದ್ದಕ್ಕೆ ಸಹಜವಾಗಿ ವಿಪಕ್ಷ ಬಿಜೆಪಿ ಇದನ್ನು ಅಸ್ತ್ರವಾಗಿ ಬಳಸ್ತಾ ಇದೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಡ್ತಾ ಇದೆ. ಈ ಹಿಂದೆ ನಮ್ಮ ಪಕ್ಷದ ನಾಯಕರ ವಿರುದ್ಧ ಆರೋಪಗಳು ಕೇಳಿ ಬಂದಾಗ ನೀವೇ ರಾಜೀನಾಮೆಯನ್ನು ಕೇಳಿದ್ರಿ. ನೀವೇ ರಾಜೀನಾಮೆಯನ್ನು ಕೇಳಿ ತನಿಖೆ ಎದುರಿಸಿ ತಪ್ಪಿತಸ್ಥರು ಅಲ್ಲ ಅಂತಾದ್ರೆ ಮತ್ತೆ ಅಧಿಕಾರ ಪಡೀರಿ ಅಂತ ಹೇಳಿದ್ರಿ. ಈಗ ಯಾಕೆ ನೀವು ರಾಜೀನಾಮೆ ಕೊಡಲ್ಲ ಅಂತ ಸಿದ್ದರಾಮಯ್ಯ ಅವರನ್ನ ಬಿಜೆಪಿ ನಾಯಕರು ಪ್ರಶ್ನಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.